ನೀವೇನ್ ಮಾಡ್ತಿದ್ದೀರಾ? ಕೈಯಲ್ಲಿ ಆರತಿ ಮಾಡ್ತಿದ್ದೀರಲ್ಲ, ಕೈ ಸುಟ್ಟು ಹೋಗತ್ತೆ. ನಿನ್ ಸಂಕಲ್ಪ ಈಡೇರ್ಲಿ ಅಂತ ಆ ದೇವ್ರನ್ನ ಬೇಡ್ಕೋತಾ ಇದ್ದೀನಿ. ನೀನು ಅಭಿಷೇಕ ಮುಗಿಸೋವರೆಗೂ ಹೀಗೆ ಆರತಿ ಮಾಡ್ತಾ ರಾಧಿಕಾ ಅಮ್ಮ, ಅಕ್ಕ, ರಾಧಿಕಾ, ರಾಧಿಕಾ ರಾಧಿಕಾ ಅಕ್ಕ, ರಾಧಿಕಾ, ರಾಧಿಕಾ, ಏನಾಯ್ತಮ್ಮ? ಏನಾಯ್ತು ರಾಧಿಕಾ? ರಾಧಿಕಾ, ಪ್ರಿಯಾ, ಹೋಗಿ ನೀರ್ ತಗೊಂಡ್ ಬಾ. ರಾಧಿಕಾ, ರಾಧಿಕಾ, ಕಣ್ ತೆಗಿಯಮ್ಮ. ರಾಧಿಕಾ, ಏನಾಯ್ತು ಮಗಳೇ? ರಾಧಿಕಾ, 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 ಕಣ್ ಬಿಡಮ್ಮ. ಸಾಹೇಬ್ರೆ, ರಾಧಿಕಾ, ಅಕ್ಕ, ರಾಧಿಕಾ, ಅಕ್ಕ, ಕಣ್ ಬಿಡಮ್ಮ. ಅಕ್ಕ, ಅಕ್ಕ, ರಾಧಿಕಾ, 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 ಅಕ್ಕ, ಸ್ವಲ್ಪ ನೀರ್ ಕುಡಿ. ಅಕ್ಕ, ಅಕ್ಕ, ರಾಧಿಕಾ, ಹೇಗಿದ್ಯಾ ಅಕ್ಕ? ರಾಧಿಕಾ, ಮನೆಗೆ ಹೊರಡೋಣವಾ? ಇಲ್ಲ ರೀ ಅರ್ಚಕ್ರೆ, ಈಗೇನ್ ಮಾಡ್ಬೇಕು? ಅಮ್ಮ, ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲದ ಪಾಯಸನ ನೀನು ಕೈಯಾರ ಮಾಡಿ ನೈವೇದ್ಯ ಇಡ್ಬೇಕಮ್ಮ. ಸರಿ ಅರ್ಚಕ್ರೆ. ಕೈಲಾಶ್ ಅವ್ರೆ, ನಡೀರಿ ಹೋಗೋಣ. ಅಕ್ಕ, ಪ್ರಸಾದನ ಕೆಡಿಸ್ಬಿಟ್ಟು ಅಪಶಕ್ನ ಆಗೋ ಹಾಗೆ ಮಾಡ್ತೀನಿ ಅಂದೆ. ಏನು ಪ್ರಯತ್ನ ಮಾಡ್ದೆ, ಹೀಗ್ ಸುಮ್ನೆ ನೋಡ್ತಾ ನಿಂತಿದ್ಯಲ್ಲಮ್ಮ. ಟೆನ್ಷನ್ ಮಾಡ್ಕೋಬೇಡ್ವೆ, ಏನ್ ಮಾಡ್ಬೇಕಂತ ನನಗ್ ಗೊತ್ತಿದೆ. ಇಲ್ ನೋಡು. ಏನಮ್ಮ ಇದು? ಪುಡಿ. ಅನ್ನದೊಳಗ್ ಬೆರೆಸಿದ್ರೆ ಎಲ್ಲ ಸೀದ್ ಹೋಗುತ್ತೆ. ಆಗ ಅಪಚಾರ ಆಗೋಯ್ತಂತ ಪೂಜೆ ನಿಂತು ಹೋಗುತ್ತೆ. ಅಕ್ಕ, ಕಾಲ್ ತುಂಬಾ ನೋವಾಗ್ತಿದ್ಯಾ? ಅಷ್ಟು ದೊಡ್ಡ ಮುಳ್ಳು ಚುಚ್ಕೊಂಡ್ರೆ ನೋವಾಗದೆ ಇರತ್ತಾ ಹೇಳು ಪ್ರಿಯಾ? ಇನ್ನೊಂದು 2 ದಿನದಲ್ಲಿ ನೋವು ಕಡಿಮೆ ಆಗತ್ತೆ.
ಏನಪ್ಪ, ಸ್ವಲ್ಪ ಗಂಧದ ಕಡ್ಡಿ ತುಪ್ಪದ ಬತ್ತಿ ತರಿಸ್ತೀರಾ? ನೀವು ತಂದಿದ್ ಸಾಕಾಗ್ಲಿಲ್ಲ. ಈಗ್ಲೇ ತರಿಸ್ತೀನಿ ಅರ್ಚಕ್ರೆ. ಮಲ್ಲೇಶ್ವರಿ, ಹೋಗಿ ಅರ್ಚಕ್ರೆ ಹೇಳಿದ ಐಟಮ್ಸ್ನೆಲ್ಲ ತಗೊಂಡ್ ಬಾ. ಸರಿ ಭಾವ. ಅಮ್ಮ, ನೀನು ಬಾಮ್ಮ ನನ್ ಜೊತೆ. ನಡಿ. ನಾವ್ ವಾಪಸ್ ಬರೋ ಹೊತ್ತಿಗೆ ಪ್ರಸಾದ ಎಲ್ಲ ಹಾಳಾಗಿರುತ್ತೆ. ಖಂಡಿತವಾಗ್ಲೂ ಹಾಳಾಗಿರುತ್ತೆ. ನಾವ್ ಹೋಗ್ ಬರೋದ್ರೊಳಗೆ ಪೂಜೆ ಅರ್ಧದಲ್ಲೇ ನಿಂತೋಯ್ತಂತ ಶುಭ ಸುದ್ದಿ ಕೇಳ್ತೀವಿ. ಅಮ್ಮ, ಯಾಕಮ್ಮ ಪ್ರಸಾದ ಎಲ್ಲ ಹೀಗ್ ಕಪ್ಪಾಗಿದೆ? ಇದೇನು, ಪೂಜೆ ಶುರು ಮಾಡಿದಾಗಿಂದ ಏನೋ ಒಂದು ಅವಾಂತರ ಆಗ್ತಾನೆ ಇದೆ. ನೀನು ಗಮನ ಇಟ್ಟು ಪೂಜೆ ಮಾಡ್ತಿದ್ಯಾ ರಾಧಿಕಾ? ನಾನು ತುಂಬಾ ಶ್ರದ್ಧೆಯಿಂದನೇ ಮಾಡ್ತಿದ್ದೀನಿ ರೀ. ಆದ್ರೂ ಯಾಕೆ ಹೀಗಾಗ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಅರ್ಚಕ್ರೆ, ಕಷ್ಟಗಳ ಸುಳಿಲಿ ನೀವೆಲ್ಲ ಸಿಕ್ಕಾಕುತ್ತೀರಾ. ಮತ್ತೀಗ ಏನ್ ಮಾಡೋದು ಅರ್ಚಕ್ರೆ? ಪ್ರಸಾದ ಮತ್ತೆ ಮಾಡಬಹುದಾ? ಅದೇನ್ ಸಾಧ್ಯ ಇಲ್ಲಪ್ಪ. ಪೂಜೆ ನಿಂತ ಹಾಗೇನೆ. ಇದಕ್ ನೀವು ಭಾರಿ ಬೆಲೆನೇ ತರಬೇಕಾಗತ್ತೆ. ಥ್ಯಾಂಕ್ಸ್ ಅಮ್ಮ. ನೀನ್ ಹೇಳ್ದಂಗೆ ಪೂಜೆ ನಿಂತೋಯ್ತು. ಈಗಂತೂ ಅತ್ತೆಗೆ ರಾಧಿಕನ್ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ಏಯ್ ಮಲ್ಲೇಶ್ವರಿ, ಯಾವ ಲೋಕದಲ್ಲಿದ್ಯಾ? ಏನ್ ಮಾತಾಡ್ತಿದ್ಯಾ? ಏನೇ ಥ್ಯಾಂಕ್ಸ್ ಅಂತಿದ್ಯಾ? ಪೂಜೆ ನಿಂತ ಹೋಯ್ತು ಅಂತಿದ್ಯಾ? ಏನಾಗಿದ್ದೆ ನಿನ್ಗೆ? ಪ್ರಸಾದ ಎಲ್ಲ ಹಾಳಾಗಿ ಪೂಜೆ ನಿಂತೋಯ್ತು ಅಂತ ಊಹಿಸ್ಕೊಂಡಮ್ಮ. ನಿಂತಾಲೆ ಹಗ್ಲಲೆ ಕನಸು ಕಾಣ್ತಿದ್ಯಾ? ಇದೇನಮ್ಮ, ಪ್ರಸಾದ ಒಂಚೂರು ಕಪ್ಪಾಗ್ಲೇ ಇಲ್ಲ. ಅದಕ್ ನಾನೇನೇ ಮಾಡ್ಲಿ? ನಿನ್ ಕಣ್ಮುಂದೆ ತಾನೇ ನಾನು ಅದ್ರಲ್ಲಿ ಪುಡಿ ಬೆರೆಸಿದ್ದು.
ಸರಿ ಹೋಯ್ತು, ಈ ಪ್ಲಾನ್ ಕೂಡ ಹಾಳಾಯ್ತು. ಬನ್ನಿ ಅಮ್ಮ. ಅಮ್ಮ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಪೂರ್ತಿ ಮಾಡಿದೆ ತಾಯಿ. ದೇವರು ನಿನಗೆ ತುಂಬಾನೇ ಕಷ್ಟಗಳನ್ನ ಕೊಟ್ಟ, ಕಾಲಿಗೆ ಮುಳ್ಳು ಚುಚ್ಕೊಳ್ಳೋ ಹಾಗೆ ಮಾಡ್ದ. ಆದ್ರೂ ನೀನು ಅಭಿಷೇಕ ಮಾಡೋದನ್ನ ನಿಲ್ಲಿಸಲಿಲ್ಲ. ನೈವೇದ್ಯ ತಯಾರಿಸೋ ಮಡಿಕೆ ಒಡೆದು ಹೋಗೋ ಹಾಗೆ ಮಾಡ್ದ. ಆದ್ರೂ ನೀನು ಧೈರ್ಯಗೆಡ್ಲಿಲ್ಲ. ನಿನ್ನ ಸಂಕಲ್ಪನೇ ನಿನಗೆ ಶ್ರೀರಾಮ ರಕ್ಷೆ ತಾಯಿ. ಸುಬ್ರಹ್ಮಣ್ಯ ಸ್ವಾಮಿಗೆ ನಿನ್ನ ಆಸೆ ಏನಿದೆಯೋ ಹೇಳ್ಕೊಂಡು ಈ ತೊಟ್ಲನ್ನ ಆ ಮರಕ್ಕೆ ಕಟ್ಟಮ್ಮ. ಇನ್ನೊಂದು ತಿಂಗಳೊಳಗೆ ನಿಮ್ ಮನೆಯವರಿಗೆಲ್ಲ ಸಿಹಿ ಸುದ್ದಿ ಕೊಡ್ತೀಯ. ಆದ್ರೆ ತೊಟ್ಲನ್ನ ಗಟ್ಟಿಯಾಗಿ ಕಟ್ಟಮ್ಮ. ಅದು 3 ದಿನನಾದ್ರೂ ಇರಬೇಕು. ತಗೊಳಮ್ಮ, ಕಟ್ಟು. ನಾನು ಆದಷ್ಟು ಬೇಗ ಒಂದು ಮಗುಗೆ ತಾಯಿ ಆಗ್ಬೇಕು ಅಂತ ನಮ್ಮತ್ತೆ ಕಾಯ್ತಿದ್ದಾರೆ. ಅವ್ರ ಆಸೆನ ಆದಷ್ಟು ಬೇಗ ಈಡೇರಿಸು ದೇವ್ರೆ. ಅರ್ಚಕರು ಹೇಳಿದ್ ಕೇಳಿಸ್ಕೊಂಡೆ ತಾನೆ? ತೊಟ್ಲು ಮರದ ಮೇಲೆ 3 ದಿನನಾದ್ರೂ ಇರ್ಲೇಬೇಕಂತೆ. ನಾವದ್ನ ಬಿಟ್ರೆ ತಾನೆ? ರಾಧಿಕಾ ಅದನ್ನ ಕಟ್ಟಿದ 3 ನಿಮಿಷಕ್ಕೆ ಅದು ಬೀಳೋ ಹಾಗೆ ಮಾಡ್ತೀವಿ. ಹೌದಲ್ವಾ? ನಮ್ಮ ಮೊದಲನೇ ರಾತ್ರಿ ನಾವಿಬ್ರು ಒಂದಾಗಿಲ್ಲ. ಆದ್ರೆ ಅತ್ತೆ ಹತ್ರ ಸುಳ್ಳು ಹೇಳಿದೀನಿ. ಕೈಲಾಶ್ ಅವರು ನಾನು ಒಂದಾಗಿ ಮುದ್ದಾದ ಮಗು ಆಗೋ ಹಾಗೆ ಅನುಗ್ರಹಿಸು ದೇವ್ರೆ.
ಇನ್ಯಾಕ್ ಲೇಟು? ತೊಟ್ಲನ್ನ ತೆಗೆದ್ ಬಿಡೋಣವಾ? ಹೋಗು. ಹೊಡಿತ್ಯಾ? ಸಾಯಿಸ್ಬಿಡ್ತೀನಿ.